ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು 32 ಸೈಜ್ನ ಬ್ಲೌಸ್ ಸ್ಟಿಚಿಂಗ್ ಅಂದರೆ ಬ್ಲೌಸ್ ಕಟ್ಟಿಂಗನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಅವ್ರದ್ದು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ. ಆ ಬ್ಲೌಸು ಅಷ್ಟೊಂದು ಯಾರಲ್ಲಿ ಸ್ಟಿಚ್ ಮಾಡಿಸಿದ್ರು ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳ್ತಿದ್ರು. ಸೊ ನೋಡಿ, ಲೆಂತ್ 12.5 ಇದೆ, ಚೆಸ್ಟ್ 32 ಇದೆ. ಅದರದ್ದು 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. ಶೋಲ್ಡ್ರ್ 5 ಇಂಚ್, ನೆಕ್ 6.5 ಇಂಚ್, ಬ್ಯಾಕ್ ಅಂದರೆ ನೆಕ್ ಬದಲು ಹೆಚ್ಚು ನಾನು ಪಟ್ಟಿನೇ ತೊಗೋತೀನಿ. 2.5 ಅಂದರೆ 2.5. ಹಾಗೆ ಸ್ಲೀವ್ ಉದ್ದ ಇಡಂತ ಹೇಳಿದ್ದಾರೆ. ಅಂದಾಜು ನೋಡೋಣ ಬನ್ನಿ ಹಾಗಾದರೆ. ಮೊದಲಿಗೆ 32 ಬ್ಲೌಸ್ನ ಅಳತೆ. ಇದು ಮೊದಲು ಅಸ್ತರ್ ಕಟ್ ಮಾಡ್ಕೊಳ್ಳೋಣ. 8 ಇಂಚು ಅಂದರೆ ಚೆಸ್ಟಿಂದು 32 ಅಂದರೆ 8 ಇಂಚ್ ಬರುತ್ತೆ. 8 ಇಂಚ್ ಅಂದರೆ ಪ್ಲಸ್ 2 ಇಂಚ್ ಒಳಗೆ ಫಿಟ್ಟಿಂಗ್ ಅಂದರೆ 10 ಇಂಚ್ ಬೇಕು. 8 ಇಂಚು ಸುತ್ತಳತೆ ಬರುತ್ತೆ ಮೈದು ಚೆಸ್ಟು, ಪ್ಲಸ್ 2 ಇಂಚು 10 ಇಂಚ್ ತೊಗೊಳ್ಬೇಕು. ನೀಟಾಗಿ ಕಾಣಿಸ್ತಿಲ್ಲ, 10.5 ಇದೆ, ಇರಲಿ ಪರವಾಗಿಲ್ಲ, ಕಡಿಮೆ ಆಗಬಾರ್ದು, ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಸೊ ಈಗ ನಾವು ಲೆಂತ್ ತೊಗೊಳ್ಳೋಣ. ಲೆಂತ್ ಬಂದು ಅವ್ರದ್ದು 12.5 ಇದೆ. 12.5 ಪ್ಲಸ್ 1 ಇಂಚ್ ಅಂದರೆ 13.5 ತೊಗೊಳ್ಬೇಕು. ಸ್ಟ್ರೈಟಾಗಿ ಮತ್ತು ಶೋಲ್ಡರ್ ತಗೊಳ್ಳೋಣ. ಎಷ್ಟಿದೆ? 10 ಇಂಚಲ್ಲಿ ಎರಡನೇ ಭಾಗ ಅಂದರೆ 5 ಇಂಚ್ ಇದೆ. 5 ಇಂಚ್ ಅಂದರೆ 5 ಇಂಚ್ ಮೊದಲು ತೊಗೊಳ್ಳೋದು. ನಂತರ ನಮಗೆ ಶೋಲ್ಡ್ರು ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಬೇಕು. ಅದು ಸ್ವಲ್ಪ ಶೋಲ್ಡ್ರು ಕಡಿಮೆ ನೀಡಂತ ಹೇಳಿದ್ದಾರೆ. ಇದ್ರದ್ದು ಹಾಫ್ ತೊಗೋತೀನಿ ಅಂದರೆ 2.5 ಕಾಣಿಸ್ತಲ್ವ, 2.5 ತೊಗೋತೀನಿ. ಆರ್ಮೋಲ್ 4.5 ಅಂದರೆ 4.5 ತೊಗೋತೀನಿ. 4.5 ಈ ಥರ. ಇದು ಒಂದು ಬಾಕ್ಸ್ ಹಾಕ್ಕೊಂಡಿರ್ತೀನಿ. ಬ್ಯಾಕ್ ಪಾರ್ಟು 1.5 ತೊಗೋಬೇಕು. ಹಾಗೆ ಕೈಯಲ್ಲಿ ಒಂದು ರಫ್ ಆಗಿ ರೌಂಡ್ ಮಾರ್ಕ್ ಹಾಕೊಂಡು ಆಯ್ತಲ್ವ. ಈಗ ಬ್ಯಾಕ್ ನೆಕ್ಕಿನ್ನು 2.5 ಪಟ್ಟಿ ಬೇಕಂದರೆ ಪ್ಲಸ್ ಹಾಫ್ ಇಂಚ್ ಅಂದರೆ 3 ಇಂಚ್ ತೊಗೋತೀನಿ. ಈ ಥರ ಸೊ ಇಲ್ಲಿಂದ ಒಂದು ರಫ್ ಆಗಿ ನಾರ್ಮಲ್ ರೌಂಡ್ ತೊಗೋತೀನಿ. ಬ್ಯಾಕ್ ಪಾರ್ಟ್ ಇದು ಮೆಜರ್ಮೆಂಟ್ ಹೇಳಿದಲ್ಲ, ಚೆಸ್ಟ್ ಬಂದು 8 ಇಂಚ್ ಇಲ್ಲಿಗೆ ಕೊಡಬೇಕು. ಹಾಗೆ ವೇರಿತು 28 ಅಂದರೆ 28 ಅಂದರೆ ಅದರದ್ದು 2 ಭಾಗ ಅಂದರೆ 14 ಬರುತ್ತೆ. 14 ಅಂದರೆ 14 ಪ್ಲಸ್ ಇಲ್ಲಿ 7 ಪ್ಲಸ್ 1 ಇಂಚ್ ಟಕ್ಸ್ ಆಗಿದೆ. ಟಕ್ಸ್ ಇಟ್ಕೊಳ್ಳೋದಾದರೆ ಇದ್ರದ್ದು ಸ್ಟ್ರೈಟಾಗಿ ಇಟ್ಕೊಂಡು ಇದರ ಅರ್ಧ ಬರೋದಾದರೆ
ಇದಾದ್ಮೇಲೆ ಇಲ್ಲಿ ಈ ಶೋಲ್ಡರ್ ಇದೆಲ್ಲ ಶೋಲ್ಡರ್ ಸ್ಟ್ರೈಟ್ ಬರಬೇಕು. ಇಲ್ಲಿ ಬರುತ್ತೆ ಟಕ್ಸ್ 3 ಇಂಚ್. ಟಕ್ಸ್ ಬರುತ್ತೆ. ಹಾಗೆ ಇದೊಂದು ಫಿಟ್ಟಿಂಗ್ ಲೈನ್ ಇದು ಎಕ್ಸ್ಟ್ರಾ ಬಟ್ಟೆ ಇದೆ. ಸೊ ಬ್ಯಾಕ್ ಇಷ್ಟು ಬ್ಯಾಕ್ ಕಟ್ಟಿಂಗ್. ಸೊ ಇದು ಬ್ಯಾಕ್ ಪಾರ್ಟು. ಇನ್ನು ಇದನ್ನ ಇಟ್ಕೊಂಡೆ ಫ್ರಂಟ್ ಬ್ಯಾಕ್ ಪಾರ್ಟ್ ಇಟ್ಕೊಂಡೆ ಫ್ರಂಟ್ ಬ್ಯಾಕಿಂದು ಬಟ್ಟೆ ಇಟ್ಕೊಂಡೆ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಹಾಗೆ ಇದು ಯಾವ ಥರ ಇದೆಯಲ್ಲ ಆ ಥರ ಒಂದು ರಫ್ ಆಗಿ ಲೈನ್ ಎಳ್ಕೊಂಬಿಡಿ. ಸುಮ್ಮನೆ ನೀವೇನು ಮಾಡೋದು ಬೇಡ, ಸುಮ್ಮನೆ ಅದು ಯಾವ ಥರ ಇದೆಯೋ ಆ ಥರ ಒಂದು ಲೈನ್ ಎಳ್ಕೊಂಬಿಡೋದು ಅಷ್ಟೇ, ಮತ್ತೊಂದೇನಿಲ್ಲ. ಸೊ ಇಷ್ಟು. ಹಾಗೆ ಈ ಶೋಲ್ಡ್ರದ್ದು ಒಂದು ಮಾರ್ಕ್ ಹಾಕೊಂಬಿಡಿ. ಶೋಲ್ಡ್ರದ್ದು ಹಾಗೆ ಫಿಟ್ಟಿಂಗ್ ಬಂದಿದೆ. ಕರೆಕ್ಟ್ ಫಿಟ್ಟಿಂಗ್ ಈ ಥರ. ಇನ್ನು ಇದನ್ನ ಬಟ್ಟೆ ತೆಗ್ದ್ಬಿಟ್ಟು ಇಲ್ಲಿದೆ ಇದು ಮಾರ್ಕ್ ಅಲ್ಲ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಮಾರ್ಕ್ ಅಲ್ಲ, ಮಾರ್ಕ್ ಇಲ್ಲಿದೆ ಈ ಥರ. ಸೊ ಇನ್ನು ಇದಕ್ಕೆ ಏನು ಮಾಡಬೇಕಂದ್ರೆ ಮೊದಲು ಫ್ರಂಟ್ ಇದು ನೆಕ್ ತಗೊಳ್ಳೋಣ. ನೆಕ್ ಬಂದು ಫ್ರಂಟ್ ಇದು ಎಷ್ಟಿದೆ ಅವ್ರದ್ದು, ಫ್ರಂಟ್ ಇದು 6.5 ಇದೆ. 6.5 ಇಟ್ಕೊಳ್ಳೋಣ. ಸೊ 6.5 ಇದೆ, 6.5 ಇಟ್ಕೊಳ್ಳೋಣ. ನಾರ್ಮಲ್ ಆಗಿ ಹಾಗೆ ಒಂದು ರೌಂಡ್ ಶೇಪ್ ಥರ ರೌಂಡ್ ತಗೊಂಡು ಇನ್ನು ಕ್ರಾಸ್ ಪಟ್ಟಿ ಇಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ಮಾಡಬೇಕು ಫ್ರಂಟಿದ್ದು, ಅಂದರೆ ಕ್ರಾಸ್ ಪಟ್ಟಿಯಲ್ಲಿ ಎಕ್ಸ್ಟ್ರಾ ಬರುತ್ತಲ್ವ, ಇದು ಫೋಲ್ಡಿಂಗ್ ಇದು ಬಟ್ಟೆ ಸ್ವಲ್ಪ ಒಳಗೆ ಜಾಸ್ತಿ ಹೋಗುತ್ತೆ. ಸೊ 1/2 ಇಂಚ್ ಎಕ್ಸ್ಟ್ರಾ ತೊಗೋತೀವಿ. ಹಾಗೆ ಇದೊಂದು ರಫ್ ಆಗಿ ಲೈನ್ ಹಾಕೊಂಡ್ಬಿಡೋಣ. ಓಕೆ ಆಯ್ತಲ್ವಾ. ಸೊ ಇಲ್ಲಿಂದ 3.5, ಹಾಗೆ ಈ ಸೈಡು 3, ಇನ್ನು 4 ಇಂಚ್ ಅಳತೆಗೆ 3. ಸೊ ಇದನ್ನು ಒಂದು ಲೈನ್ ಹಾಕೊಂಡ್ಬಿಡೋಣ. ಸಾರಿ, ಇನ್ನು ಈ ಥರ ಹೋಗ್ಬೇಕು. ಆಯ್ತಾಯ್ತಲ್ವ. ಸೊ ಇಲ್ಲಿಗೆ ಇಷ್ಟಾಯ್ತಲ್ವ. ಹಾಗೆ ಇಲ್ಲಿ ಒಂದು 1/2 ಇಂಚಿನಷ್ಟು ಆರ್ಮೋಲು ಹಿಂದೆ ತಗೋಬೇಕು. ಅಷ್ಟೇ, ತುಂಬ ಈಸಿ ಇದೆ, ಕೈಯಲ್ಲೇ ಮಾಡ್ಕೋಬೋದು ನಿಮಗೇನು. ನೋಡಿ ಇಷ್ಟೇ, ಈ ಥರ ಕೈಯಲ್ಲಿ ತೊಗೊಂಡು ಇಷ್ಟೇ ಕಟಿಂಗ್, ಇದರಲ್ಲಿ ಮತ್ತೇನಿಲ್ಲ. ಇದೇ ಫ್ರಂಟ್. ಇದು ಫ್ರಂಟ್ ಬ್ಲೌಸ್. ತುಂಬ ಈಸಿ ಅದಲ್ವಾ. ಸೊ 10 ನಿಮಿಷದಲ್ಲಿ ಕಟ್ ಮಾಡ್ಬೋದು. ಇದನ್ನು ಕಟ್ ಮಾಡ್ಕೊತೀನಿ ನಾನು.
ಸಾರಿ ವಿಡಿಯೋ ಆಗಿಲ್ಲ ಅದು. ನಾನು ಇಲ್ಲಿ ಆಗಲೇ ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಅದನ್ನೇ ಜಾಯಿಂಟ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಮಾರ್ಕ್ ಟಕ್ಸ್ ಪಾಯಿಂಟು, ಹಾಗೆ ಇದು ಎರಡರ ನಡುವೆ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. 4 ಟಕ್ಸಿಂದ ಇದು ಇಲ್ಲಿಗೆ. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಒಂದು, ಹಾಗೆ ಇಲ್ಲೊಂದು. ಸೊ ನೋಡಿ, ಇದೆ ಕಪ್ಸ್ ಬರಬೇಕು. ಇಲ್ಲಿ ಈ ಥರ 4 ಟಕ್ಸ್ ನಡುವೆ ಇಷ್ಟು ಜಾಗ ಇರಬೇಕು, 1 ಇಂಚ್ ಪರ್ಕ್ ಇರಬೇಕು. ತುಂಬ ಹತ್ತಿರ ಇರಬಾರ್ದು, ಸರಿ ಕೂರಲ್ಲ. ಸೊ ಆಯ್ತಲ್ವ, ಬ್ಯಾಕು ಆಯಿತು, ಫ್ರಂಟು ಆಯಿತು. ಫ್ರಂಟ್ ಇದೆ, ಇದು ಬ್ಯಾಕ್. ನೀವು ಬ್ಯಾಕ್ ಹಾಗೆ ಫ್ರಂಟಿಂದ ಬರೆದಿಟ್ಕೊಂಬಿಡಿ. ಅಂದರೆ ಕಲಿಯೋರಿಗೆ ಹೇಳ್ತಿದ್ದೀನಿ ನಾನು, ಬಿಗಿನರ್ಸ್ಗಳಿಗೆ. ಅಂದರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅಂತ ಹೇಳ್ತಿದ್ದೀನಿ. ಓಕೆ, ನೀವು ಎಲ್ಲ ಥರ ಬರೋರಿಗೆ ಏನು ಅವಶ್ಯಕತೆ ಇಲ್ಲ. ನಾನು ಕಟ್ ಮಾಡ್ಕೊಳ್ತೀನಿ. ಅಸ್ತರಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅಂದರೆ ಸ್ಟಿಚಿಂಗ್ ಮಾಡುವಾಗ ಗೊತ್ತಾಗಲ್ಲ, ಸ್ವಲ್ಪ ಬಟ್ಟೆ ಒಳಗೆ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಹಾಫ್ ಇಂಚ್ ಬಿಟ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರಂಟಿಂದು. ಫ್ರಂಟಿಂದು ಇನ್ನೂ ನಾನು ಕ್ರಾಸ್ ಪಟ್ಟಿ ಇದು ಕಟ್ ಮಾಡಿಲ್ಲ, ಒಮ್ಮೆ ಮಾಡಿಕೊಳ್ಬೇಕು ಅಂತ. ಸೊ ನಾನು ಇದು ನೋಡಿ, ಕರೆಕ್ಟ್ ಬಟ್ಟೆ ಹೇಗೆ ಕೂರತ್ತೆ ನೋಡಿಕೊಂಡು ಬಟ್ಟೆ ಹಾಕಿ. ಬಟ್ಟೆ ಎಲ್ಲ ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇರಬೇಕು ಬಟ್ಟೆ, ಅಂದರೆ ಸ್ಟಿಚಿಂಗ್ ಚೆನ್ನಾಗಿ ಕೂರುತ್ತೆ, ಬಟ್ಟೆನೂ ಕಡಿಮೆ ಬರಲ್ಲ. ನೋಡಿ, ಮತ್ತೆ ಅದನ್ನು ಕ್ರಾಸ್ ಪಟ್ಟಿದು ಇಲ್ಲೇ ಕಟ್ಟಿಂಗ್ ಬರುತ್ತೆ ಅಂತ ನಾನು ಐಡಿಯಾ ಮಾಡಿದ್ದು. ಈಗ ಕಟ್ ಮಾಡ್ತೀನಿ ನೋಡಿ ಬೇಕಾದರೆ. ಒಂದು ನಿಮಿಷ, ಬಟ್ಟೆ ಈ ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬಾ ಬ್ಲೌಸ್ ನೀಟಾಗಿ ಕೂರುತ್ತೆ. ಈಗ ಕಟ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ ನಂದು ಐಡಿಯಾ. ನೋಡಿ, ಈಗ ಫ್ರಂಟಿಂದು ಬರುತ್ತೆ, ಒಮ್ಮೆ ಅಸ್ತರದು ಬರುತ್ತೆ, ಹಾಗೆ ಬ್ಲೌಸ್ ಪೀಸಿಂದು ಬಂತು. ನೋಡಿ ಐಡಿಯಾ ಹೇಗಿದೆ ನೋಡಿ. ಇವೆರಡು ಅಸ್ತರ, ಎರಡು ಮೇನ್ ಕ್ಲಾತ್. ಓಕೆ, ರೆಡಿ ಅಲ್ವಾ? ಇಂಥ ಜಾಯಿಂಟ್ ಇದೆಯಲ್ಲೋ. ಓಕೆ, ಇದು ರೆಡಿ ಆಗಿದೆ. ಹಾಗೆ ಫ್ರಂಟು ಒಂದು ಸ್ವಲ್ಪ ಓಪನ್ ಮಾಡ್ಕೊಂಡು ಹೋಗ್ಬೇಡಣ, ಮತ್ತು ಸ್ಟಿಚ್ ಮಾಡೋ ಗೊತ್ತಾಗಲ್ಲ. ಸೊ ಅದಕ್ಕೆ ಇದೊಂದು ಓಕೆ ನೋಡಿ, ಇದಾಯ್ತಲ್ಲ. ಸೊ ಇದನ್ನ ಇಟ್ಕೊಂಡ್ಬಿಡಿ ಒಳಗೆ. ಇದು ಫ್ರಂಟಿಂದು ಕ್ರಾಸ್ ಪಟ್ಟಿ ಎಲ್ಲ ಆಗಿದೆ. ಈಗ ನೋಡ್ಬೋದು, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್, ಹಾಗೆ ಇದು ಕ್ರಾಸ್ ಪಟ್ಟಿ, ಇನ್ನು ಹುಕ್ಸ್ ಪಟ್ಟಿ, ಹಾಗೆ ಕಾಜಾ ಪಟ್ಟಿ ಕಟ್ ಮಾಡ್ಕೊಳ್ಬೇಕಲ್ಲ. ಮಾಡೋಣ ಬನ್ನಿ. ಓಕೆ, ಇಲ್ಲೇ ಮಾಡ್ಕೊಳ್ತೀನಿ, ಬಟ್ಟೆ ಇದೆ. ಸೊ ನಾನು ಇಲ್ಲೇ ತಗೊಂಡ್ಬಿಡ್ತೀನಿ ನೋಡಿಕೊಂಡು. ಇನ್ನು ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸ್ಟಿಚ್ ಮಾಡಿ, ಎಕ್ಸ್ಟ್ರಾ ಬಂದಿದ್ದಾನೆ ಕಟ್ ಮಾಡ್ಕೊಳ್ಳಿ. ನಾನೀಗ ಅಂದಾಜು ನೋಡ್ಕೊಂಡು ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರದ್ದು ಸ್ಟಿಚಿಂಗ್ ತೋರಿಸ್ತೀನಿ.